ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನಾವಂತೂ ಆರಾಮದೀವಿ, ನೀವು ಕೂಡ ಆರಾಮದಿರಿ ಅಂತ ಅಂದ್ಕೊಂಡಿರ್ತೀವಿ. ಬೆಳಗಾವಿ ಒಳಗೆ ಭಾಳ ಜಿಟಿ ಮಳೆ ಹತ್ತಿ ಬಿಟ್ಟೈತ್ರಿ. ಒಂದು 2-3 ದಿವಸ ಆಯ್ತು. ಅದಕ್ಕೋಸ್ಕರ ಹೊರಗಡೆ ಒಳಗಡೆನೇ ಕುಂತು ಭಾಳ ಬೇಜಾರಾಗಿತ್ತು. ಅದರ ಸಲುವಾಗಿ ಸ್ವಲ್ಪ ಹೊರಗಡೆ ಹೋದ್ರೆ ಆಯ್ತು ಅಂಥೇಳಿ ಹೋಗ್ತಾಯಿದ್ವಿ. ನಾನು, ನಮ್ಮ ಗುಂಡು, ನಮ್ಮ ಹಸ್ಬೆಂಡ್, ನಮ್ಮ ಬ್ರದರ್ ಒಬ್ಬರು ಬರತ್ತಿದ್ರು ಇವತ್ತು ಎಕ್ಸ್ಟ್ರಾ. ಹೋಗಿದ್ನಾಗೆಲ್ಲ ದಾರಿ ಒಳಗೆಲ್ಲ ನಮ್ಮ ಬ್ರದರ್ ಕಾಡಿಸ್ಕೊತ ಹೊಂಟಿದ್ದೇರಿ ನಾನು ಅಂತ. ಅವರು ನಮ್ಮ ಬ್ರದರು ಮತ್ತು ಹಸ್ಬೆಂಡು ಮಾತಾಡ್ತಾ ಹೋಗತ್ತಿದ್ರು, ನಾನು ವಿಡಿಯೋ ಮಾಡಾಕತ್ತಿದ್ದೆ ರೀ. ನೋಡೋಣ್ರಿ ಇವತ್ತು ಏನು ಸ್ಪೆಷಲ್ ತಿನ್ನೋದಾಗತ್ತಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ರೀ. ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರ್ರಿ, ಎಲ್ಲೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ. ಯಾಕಂದ್ರೆ ಸ್ಕಿಪ್ ಮಾಡ್ಕೊಳ್ತಾ ಹೋದ್ರಿ ಅಂತಂದ್ರೆ ವಿಡಿಯೋ ಏನೈತಿ ಅಂಥೇಳಿ ಪೂರ್ತಿಯಾಗಿ ಅರ್ಥ ಆಗಂಗಿಲ್ಲ. ಅದ್ರ ಸಲುವಾಗಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಬರ್ರಿ. ಮತ್ತು ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಕತ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇವಾಗ ಬಂದೀವಿ ನೋಡಿರಿ, ಇಲ್ಲಿ ಸ್ನ್ಯಾಕ್ಸ್ ತಿನ್ಬೇಕಂಥೇಳಿ. ಆಲ್ಮೋಸ್ಟ್ ಸ್ವಲ್ಪ ಇದು ಗೋಬಿ ಆಗಿರ್ಬೋದು, ಪಾನಿಪುರಿ, ಬೇಳ್ಪುರಿ ಎಲ್ಲನೂ ಟೇಸ್ಟ್ ಮಾಡೀವಿ. ಇಲ್ಲಿ ಒಂದು ಟೈಮ್ ಪಾವ್ ಬಜ್ಜಿ ನೋಡ್ಬೇಕಂತ ಅಂದ್ಕೊಂಡು ಬಂದೀವಿ, ಯಾವ ಥರ ಟೇಸ್ಟ್ ಇರೋದಂತೆ. ನಮ್ಮ ಬ್ರದರ್ ಹೇಳಿದ್ರು ಇಲ್ಲಿ ಯಾವಾಗಲೂ ತೊಗೋತೀನಿ, ಚಲೋ ಇರ್ತೈತಿ ಅಂಥೇಳಿ. ಅದ್ರ ಸಲುವಾಗಿ ನೋಡ್ಬೇಕಂತೇಳಿ ಬಂದೀವಿ. ಆರ್ಡ್ರ್ ಕೂಡ ಕೊಟ್ಟಿದ್ವಿ, ಪಾವ್ ಬಜ್ಜಿನೇ ಆರ್ಡ್ರ್ ಕೊಟ್ಟಿವಿ 3 ಜನರಿಗೂ. ನಮ್ಗೊಂಡು ಒಬ್ಬ ಎಲ್ಲಿ ಹೋದ್ರೂ ಕಿತಾಪತ್ತೀರಿ ಅವ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ರೀ ನಮಗೆ. ಇಲ್ಲಿ ಟೇಬಲ್ ಮೇಲೆ ಕುಣಿಸಿದ್ರು ಬೀಳ್ತಾನ ಅಂಜಿಕೆ, ಕೆಳಗಡೆ ಕುಣಿಸಿದ್ರೆ ಏನು ಮೇಲ್ಗಡೆ ಹಾಕೊಂಗಿದ್ದಾನಂತ ಅಂಜಿಕೆ ರೀ. ಮತ್ತು ಕೆಳಗಡೆ ಕುಡಿಸಿದ್ರು ಕುಂದ್ರಂಗಿಲ್ಲ ರೀ. ನಾವು ಎಲ್ಲಿ ಕುಂತೀವಿ ಅಲ್ಲೇ ಬೀಳ್ತಾನೆ. ಅದ್ರ ಸಲುವಾಗಿ ಅವನದೇ ಆಟ ನೋಡ್ಕೊಂತ ಕೂತೀವಿ ರೀ. ಗ್ಲಾಸ್ ಕೊಟ್ಟರೆ ಜಗ್ ಕೇಳ್ತಾನೆ ರೀ, ಜಗ್ ಕೊಟ್ಟರೆ ಗ್ಲಾಸ್ ಕೇಳ್ತಾನೆ. ಅದ್ರ ಸಲುವಾಗಿ ಅವ್ರು ಕೊಡುತ್ತಾನ ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ಬೇಕಲ್ರಿ. ಅದ್ರ ಸಲುವಾಗಿ ಅವರೆಲ್ಲ ನಾವು ಹೋದ್ಮೇಲೆ ರೆಡಿ ಮಾಡ್ತಾರೆ. ಅವ್ರು ರೆಡಿ ಮಾಡುತ್ತಾನೂ ಕುಂತಿದ್ವಿ ರೀ. ಕುಂತು ಆಮೇಲೆ ಎಲ್ಲ ಕೊಟ್ಟರು ಅವರು. ಅದು ಕ್ಲಿಪ್ ಮಿಸ್ ಆಗೈತೆ ರೀ. ಅದ್ರ ಸಲುವಾಗಿ ಅದನ್ನು ತೋರಿಸಿಲ್ಲ ಇದರಲ್ಲಿ. ಕೊಟ್ಟ ಆಮೇಲೆ ಪಾವ್ ಬಜ್ಜಿನೂ ತಿಂದ್ವಿ. ಆಮೇಲೆ ಮನೆಯೆಲ್ಲ ಟೀ ಕುಡಿತೀವಿ, ಕಾಫಿ ಟ್ರೈ ಮಾಡ್ಬೇಕಂತ ಕಾಫಿ ಕುಡಿದ್ವಿ. ಆಮೇಲೆ ಮಳೆನೂ ಬಂದುಬಿಡ್ತ್ರಿ ಸಣ್ಣಂಗೆ. ಅಲ್ಲೇ ಒಳಗಡೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ವಲ್ಪ ಜಾಸ್ತಿ ಜನ ಏನಿರಲಿಲ್ಲ ಈವ್ನಿಂಗಲ್ಲಿ, ಮಳೆಗಾಲ ದಿನ ಒಂದಲ್ರಿ. ಅದರ ಸಲುವಾಗಿ ಜಾಸ್ತಿ ಜನ ಏನಿರಲಿಲ್ಲ. ಅಲ್ಲೇ ಓನರ್ ಅವ್ರಿಗೂ ಟ್ವಿನ್ಸ್ ಬೇಬೀಸ್ ಅಂತ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕುಂತಿದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು. ಆಮೇಲೆ ಇನ್ನು ಪ್ಲ್ಯಾನ್ ಬಂತಂತ್ರ ರೀ, ಭಾಳ ದಿವಸ ಆಯಿತು ದೇವ್ರಿಗೆ ಹೋಗಿಲ್ಲ. ಸ್ವಲ್ಪ ದೇವ್ರಿಗೆ ಹೋಗಿ ಬರೋನು, ಟೆಂಪಲ್ಗೆ ಹೋಗಿ ಬಂದ್ರೆ ಸ್ವಲ್ಪ ಪಾಸಿಟಿವ್ ಎನರ್ಜಿನೂ ಇರ್ತೈತಿ. ಯಾಕೋ 1-2 ದಿವಸ ಆಯ್ತು ಹೊರಗಡೆನೂ ಹೋಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ದೇವ್ರಿಗೆ ಹೋಗ್ಬೇಕಂತ ಹೊಂಟೀವಿ ರೀ. ಮತ್ತು ಇನ್ನೊಂದು ಏನಂತಂದ್ರೆ ನಮ್ಮ ಜೊತೆ ಇನ್ನೊಂದು ಫ್ಯಾಮಿಲಿ ಕೂಡ ಬರತ್ತಿತ್ತು ರೀ. ಅವರು ಕೂಡ ಬ್ರದರ್ ಆಗಬೇಕು. ಅವ್ರ ಪಾಪು, ಅವ್ರ ಮಿಸ್ಸಸ್ಸು ಬರ್ತಾಯಿದ್ರು. ಒಂದು 5-6 ಜನ ಹೋಗಿದ್ವಿ. 6 ಜನ, ನಾವು 3 ಜನ, ಅವ್ರು 3 ಜನ, ನಮ್ಮ ಬ್ರದರ್ ಇನ್ನೊಬ್ಬರು, ಒಂದು 7 ಜನ ಹೋಗಿದ್ದೀವಿ ಟೋಟಲ್. ಹೋಗೋತ್ನಾಗ ನಮಗೆ ಕಾರ್ ಕೈ ಕೊಟ್ಬಿಡ್ತ್ರಿ. ಸಂಜೆ ಬೇರೆ ಆಗಿತ್ತು ರೀ, ಬೇಗನೂ ಪ್ಲ್ಯಾನ್ ಮಾಡಿರಲಿಲ್ಲ. ಸಂಜೆ ಬೇರೆ ಆಗಿತ್ತು. ನೈಟ್ ಅದು ಮುಂದ್ಗಡೆ ಇರ್ತೈತಲ್ರಿ, ಕಾರ್ ಮುಂದ್ಗಡೆ ಲೈಟ್ ಅದು ಹೋಗಿಬಿಟ್ಟಿತ್ತು ರೀ. ಅದೇನೋ ಭಾಳ ದಿವಸ ಸ್ಟಾಪ್ ಮಾಡಿದರೆ ಇಲ್ಲಿ ಏನೋ ಕಡ್ದಿರ್ತಾವಂತಲ್ಲ, ಅದನ್ನು ನೋಡ್ಕೊಂಡಿರಲಿಲ್ಲ. ಆಮೇಲೆ ಬಂದು ನೋಡ್ಕೊಂಡ್ವಿ ರೀ ನಾವು. ಸ್ವಲ್ಪ ಕತ್ಲಾಗ್ತಾ ಗೊತ್ತಾಗುತ್ತಲ್ರಿ, ಫಸ್ಟಿಗೆ ಗೊತ್ತಾಗಲ್ಲ. ಆಮೇಲೆ ನೋಡ್ಕೊಂಡ್ವಿ. ಆಮೇಲೆ ಬ್ರದರ್ ಅವರು ಇನ್ನೊಂದು ಫ್ಯಾಮಿಲಿ ಬಂದಿತ್ತು ಅಂತ ಹೇಳಿದ್ನಲ್ಲ, ಅವರು ಅಣ್ಣಾರು ಇದನ್ನು ಲೈಟ್ ಹಾಕ್ಸೋದ್ರಾಗೆ ಟೈಮ್ ಹೋಯ್ತು ಅವ್ರದ್ದು ಪಾಪ. ಅಷ್ಟರಲ್ಲಿ ನಮ್ಮ ಗುಂಡೂ ಮಲಗಿಬಿಟ್ಟಿದ್ರಿ. ಅದಕ್ಕೆ ದೇವ್ರ ದರ್ಶನಕ್ಕೆ ನಾವು ಅಷ್ಟೇ ಹೋಗಿದ್ವಿ ರೀ. ಅಕ್ಕಾರು ಮತ್ತು ಅವ್ರ ಬೇಬಿ, ನಾವು, ನಮ್ಮ ಗುಂಡು, ಹಸ್ಬೆಂಡು, ಇನ್ನೊಬ್ರು ಅಣ್ಣ ಬಂದಿದ್ರು ಅಂತ ಹೇಳಿದ್ನಲ್ಲ, ಅವರು ಅಷ್ಟೇ ನಾವು ದೇವ್ರಿಗೆ ಹೋಗಿದ್ವಿ ರೀ. ಜಸ್ಟ್ ಮಿಸ್ ರೀ, ದೇವ್ರ ದರ್ಶನವೂ ಸಿಗ್ತಿರ್ಲಿಲ್ಲ ನಮ್ಗೆ. ಯಾಕಂದ್ರೆ ಭಾಳ ಲೇಟ್ ಆಗಿಬಿಟ್ಟಿತ್ತು. ಯಾಕಂದ್ರೆ ಲೈಟ್ ಹೋಗಿತ್ತಲ್ಲ, ಸಾವಕಾಶ ಬಂದ್ವಿ ರೀ. ಏನು ದೇವ್ರ ಪುಣ್ಯನೋ ಏನು ನಮ್ಮ ಒಂದು ದೈವ ಚಲೋ ಇತ್ತು ಗೊತ್ತಿಲ್ಲ. ಬಟ್ ದೇವ್ರ ದರ್ಶನ ಸಿಕ್ತು. ಒಂದು 5 ಮಿನಿಟ್ಸ್ ಲೇಟ್ ಮಾಡಿದರೂ ಕೂಡ ನಮ್ಗೆ ದೇವರ ದರ್ಶನ ಸಿಗ್ತಾ ಇರಲಿಲ್ಲ. ನಮಗೂ ಕೂಡ ಬೇಜಾರಾಗ್ತಿತ್ತು. ಯಾಕಂದ್ರೆ ಅಲ್ಲಿ ಆ ದೇವ್ರಿಗೆ ಹೋಗಿದ್ದೆ ಫಸ್ಟ್ ಟೈಮ್ ರೀ ನಾವು. ಮತ್ತು ಫಸ್ಟ್ ಟೈಮ್ ಬಂದ್ವಿ, ದರ್ಶನ ಸಿಗಲಿಲ್ಲಲ್ಲ ಅಂಥೇಳಿ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರನೇನೋ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಕೂಡ ಆಯಿತು. ಖುಷಿ ಆಯ್ತು ರೀ. ಗುಡಿ ಚೆನ್ನಾಗೈತಿ, ಟೆಂಪಲ್ ಮಸ್ತ್ ಐತಿ. ಯಾರಾದರೂ ಇಲ್ಲೇ ಸಮೀಪದಾಗಿದ್ರಿ ಅಂತಂದ್ರೆ ಒಂದು ಟೈಮ್ ಹೋಗಿ ಬರ್ರಿ, ಮಸ್ತ್ ಐತಿ, ಚಲೋ ಆಯ್ತು ರೀ ದರ್ಶನ. ಯಾಕಂತಂದ್ರೆ ಲೇಟ್ ಬೇರೆ ಆಗಿತ್ತು, ಕ್ಯೂ ಕೂಡ ಇರಲಿಲ್ಲ. ನಮಗಷ್ಟೇ ದರ್ಶನ ಆಯಿತು. ನಾವು ಉಡಿ ತುಂಬು ಸಾಮಾನು ಅದು ಇದು ತೊಗೊಂಡು ಹೋಗಿದ್ವಿ ರೀ. ಅವರೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಬೇರೆ ಅಂದರು. ಯಾಕಂತಂದ್ರೆ ವಿಡಿಯೋ ಮಾಡೋಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಲೇಟ್ ಆಗಿತ್ತಲ್ಲ, ಹೂವು ಎಲ್ಲ ತೆಗ್ದೀವಿ ಅಂತೇನೋ ಅನ್ನಕತ್ತಿದ್ರು ಅವರು. ಬಟ್ ಆದರೂ ಕೂಡ ನಾವು ಬಂದೀವಿ ಅಂದಮೇಲೆ ನಮ್ಮ ವೀಕ್ಷಕರು ಒಂದು 10 ಜನ ಇರುವರಕ, 100 ಜನ ಇರುವಲ್ಲಕ, 50 ಜನರು ಇರುವಲ್ದಕ್ರಿ ನಮ್ಮ ವಿಡಿಯೋ ನೋಡ್ತಾರಂದ್ರೆ ಅವ್ರಿಗೂ ಕೂಡ ದರ್ಶನ ಆಗ್ಬೇಕಂತೇಳಿ, ಅವ್ರಿಗೂ ಕೂಡ ದರ್ಶನ ಮಾಡಿಸ್ಬೇಕಂತೇಳಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ನಾನು.
ಇಲ್ಲಿನೂ ಕೂಡ ನಮ್ಮ ಗುಂಡು ಅಷ್ಟೇ ಲೇಟ್ ಆಗಿದ್ರು ಕೂಡ ಅವ್ನು ಎದ್ರಿ ಯಾವಾಗ ದರ್ಶನ ಮಾಡೋ ಟೈಮ್ದಾಗ ಎದ್ದ. ಒಳಗಡೆ ಗರ್ಭಗುಡಿ ಒಳಗೂ ಕೊಟ್ವಿ, ಗುಂಡುಗೂ ಕೊಟ್ವಿ. ಇನ್ನೊಬ್ಬ ಹುಡುಗನ ಹೆಸರು ಋಷಿಕೇಶ್ರಿ, ಅವಂಗೂ ಕೂಡ ಕೊಟ್ವಿ. ಅವ್ರದ್ದು ಕೂಡ ದರ್ಶನ ಆಯಿತು. ಆಮೇಲೆ ನೋಡ್ರಿ ಕಿತಾಪತಿ ಹೆಂಗೆ ಮಾಡಕತ್ತಾನಂತ. ಹೊಟ್ಟೆ ಕುಂತ ಜಾಗದಾಗ ಕುಂದ್ರಂಗಿಲ್ರಿ ಇಬ್ಬರು. ಅಲ್ಲೊಬ್ಬ ಒಳಗೆ ಹೋಗ್ಯಾನ್ರಿ, ಇನ್ನೊಬ್ಬ ಹೊರಗೆ ನಿಂತಾನ. ಆ ಡೋರು ಹಾಕಕ್ಕೆ ಬಂದಾರ, ಅದನ್ನ ಹಾಕೋಗುಡಾಕತ್ತಿಲ್ಲ. ಒಟ್ಟಿನಲ್ಲಿ ಒಂದಲ್ಲ ಒಂದು ಕಿತಾಪತಿ ಮಾಡ್ತಾನೆ ರೀ. ಅಲ್ಲೇ ಒಂದು ಫಂಕ್ಷನ್ ಕೂಡ ನಡೆದಿತ್ತು ರೀ, ಒಂದು ನಾಮಕರಣ ಕಾರ್ಯಕ್ರಮ ನಡೆದಿತ್ತು. ಡೆಕೋರೇಷನ್ ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಅವ್ರು ಹೊರಗಡೆ ನಿಂತಿದ್ರಿ. ಇದಕ್ಕೆ ಅವ್ರು ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು, ಬರ್ರಿ ಅನ್ನಕತ್ತಿದ್ರು. ಅದಕ್ಕೆ ಸ್ವಲ್ಪ ಒಳಗಡೆ ಹೋಗಿ ಎಲ್ಲನೂ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ಡೆಕೋರೇಟ್. ಅದಕ್ಕೋಸ್ಕರ ಅಲ್ಲಿ ಊಟ ಮಾಡೋಕ್ಕಾಗಲಿಲ್ಲ ರೀ ನಮಗೆ. ಊಟ ಮಾಡಿರಿ ಅಂತೆಲ್ಲ ಅನ್ನಕತ್ತಿದ್ರಲ್ಲ, ಬಟ್ ಊಟ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಲೇಟ್ ಬೇರೆ ಭಾಳ ಆಗಿತ್ತು ರೀ. ಇವಾಗಲೇ 11 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹೊರಗಡೆ ಊಟಕ್ಕೆ ಬಂದೀವಿ ನೋಡಿರಿ, ರೆಸ್ಟೋರೆಂಟ್ ಬಂದಿದ್ವಿ. ಅಲ್ಲಿ ಲೈಟಿಂಗ್ಸು ಚೆನ್ನಾಗಿತ್ತು. ಅದಕ್ಕೋಸ್ಕರ ಒಂದು ಕ್ಲಿಪ್ ಮಾಡಿಕೊಂಡೆ ನಾನು. ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಿರ್ಬೋದು, ಚೆನ್ನಾಗಿ ಮಾಡಿದ್ರು. ಬಟ್ ಇನ್ನೂ ಅದು ಕೂಡ ಕ್ಲೋಸ್ ಆಗಿರಲಿಲ್ಲ. ಅದಕ್ಕೆ ಅಲ್ಲೇ ಊಟ ಮಾಡಿಕೊಂಡು, ಊಟ ಮಾಡಬೇಕಾದ್ರೂ 11:30 12 ಗಂಟೆ ಆಯ್ತು ರೀ ಟೈಮ್. ಅಲ್ಲಿಂದ ಬಿಡಬೇಕಾದ್ರೂ ಲೇಟ್ ಆಯಿತು. ಅಷ್ಟರಲ್ಲಿ ಗುಂಡು ಮಲ್ಕೊಂಡಿದ್ರಿ, ಇಬ್ಬರು ಹುಡುಗರು ಮಲ್ಕೊಂಡಿದ್ರು. ಅದಕ್ಕೆ ಊಟನೂ ನೀಟಾಗಿ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಸಣ್ಣಗೆ ನಡೆದೀವಿ ನೋಡ್ರಿ ನಮ್ಮ ಗೂಡಿನ ಕಡೆಗೆ, ಮನೆ ಕಡೆಗೆ ಹೊಂಟೀವಿ. ಏನಂತಂದ್ರೆ ಅಲ್ಲಿ ಆಲ್ಮೋಸ್ಟ್ ಹೇಳೋರ್ಗೆ ಏನು ಹೇಳ್ಬೇಕಂತ ಅನ್ನಿಸ್ತೈತೆ ಅಂತಂದ್ರೆ, ಹುಡುಗರನ್ನ ಕರ್ಕೊಂಡು ಲೇಟ್ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲೇ ಹೋದ್ರೂ ಸ್ವಲ್ಪ ಬೇಗ ಮನೆಗೆ ಬಂದು ರೀಚ್ ಆಗೋದ್ಕನ 12 ಗಂಟೆ ಆಗಿತ್ತು ನೋಡ್ರಿ. ಅಲ್ಲೆಲ್ಲ ಬೇಗ ಊಟ ಮುಗಿಸ್ಕೊಂಡು ಬಂದ್ವಿ ರೀ, ಲೇಟ್ ಆಗೈತೆ ಅಂತ ಹೇಳಿನ. ಮನೆಗೆ ಬರೋದಕ್ಕನ 12 ಗಂಟೆ ಆಗಿ ಹೋಗಿತ್ತು ರೀ. ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಭಾಳ ಲೇಟ್ ಆಗಿತ್ತು ಅಂಥೇಳಿ ನಿಮಗೂ ಗೊತ್ತೈತಿ. ನೆಕ್ಸ್ಟ್ ಡೇ ನೋಡಿರಿ, ಇದು ಮಾರ್ನಿಂಗ್ ನಮ್ಮ ಗುಂಡು ನಾಟ ನೋಡಿರಿ. ಡೈಲಿ ಹಿಂಗೆ ರೀ, ಒಟ್ಟು ಅವನ ಜೊತೆ ಮಾತಾಡೋದು, ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು, ಅವ ನಮಗೆ ಮಾತು ಹೇಳೋಕ್ಕೆ ಟ್ರೈ ಮಾಡೋದು, ಇದೇ ನೋಡಿರಿ ಡೈಲಿ. ನೋಡಲ್ಲಿ ಉಳ್ಳಾಗಡ್ಡಿ ಸ್ವಟ್ಟ ಸಿಕ್ಕೈತಿ, ಅದಕ್ಕೆ ಹಂಗೆ ಮಾಡಿ ನಡ್ಸ್ಯಾನವ. ಇಸ್ಕೊಳಕ್ಕೆ ಬಂದ್ರೆ ತೆಟ್ ನಾಟಕ ನಡೆಸ್ತಾರ ಮಗ. ನೀವು ಅಪ್ಪ